ಹಾಯ್, ಹಲೋ, ನಮಸ್ತೆ. ಹೇಗಿದ್ದೀರಾ ಎಲ್ರು? ಹೋಪ್ಸ್ ಎಲ್ಲ ಚೆನ್ನಾಗಿದ್ದೀರಾ? ಸೊ, ಇವತ್ತು ನಾನು ವಿಡಿಯೋ ಮಾಡ್ತಿರೋ ಉದ್ದೇಶ ಒಂದು ಸ್ಪೆಷಲ್ ರೆಸಿಪಿನ ನಿಮಗೆ ತೋರಿಸ್ಕೊಡೋಕ್ಕೆ. ಸೊ, ಟೈಮ್ ಇವಾಗ 12 ಗಂಟೆ. ಸೊ, ಇವತ್ತು ಮಂಗಳವಾರ. ಸೊ, ನಮ್ಮ ಮನೇಲಿ ನಾನ್ ವೆಜ್ ಆ್ಯಂಡ್ ಆ್ಯಕ್ಚುಲಿ ನನ್ನ ಫೇವ್ರೇಟು ಆ್ಯಂಡ್ ನಮ್ಮಮ್ಮ ಮಾಡ್ತಾ ಇರೋದು ಸಿಕ್ಕಾಬಡೆ ಇಷ್ಟಪಡ್ತೀನಿ. ಸೊ ನಮ್ಮಮ್ಮ ಆಲ್ರೆಡಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಮಸಾಲೆ ಎಲ್ಲ ಏನೇನು ಬೇಕು ಎತ್ತಿಟ್ಕೊತಿದ್ದಾರೆ. ಬನ್ನಿ ನೋಡೋಣ. ಸೊ ಇಲ್ಲೊಬ್ಬನು ಇಣಕ್ಕೆ ನೋಡ್ತಾ ಇದ್ದಾನೆ ವಿಂಡೋಲಿ. ಈವನ್ ಹೀ ಈಸ್ ವೇಟಿಂಗ್. ಅವನು ಬೆಳಗ್ಗಿಂದ ಎಂತನೂ ತಿಂದಿಲ್ಲ. ಬಬ್ಲು, ಏಯ್ ಬಬ್ಲು ನೋಡಿ, ವೆಯ್ಟ್ ಮಾಡ್ತಾ ಇದ್ದಾನೆ ನಾನ್ ವೆಜ್ ತಿನ್ನೋಕ್ಕೆ. ನಾನ್ ವೆಜ್ ತಿಂದರೆ ಮಾತ್ರ 2 ದಿನ ವೆಜ್ ಏನೂ ತಿನ್ನಲ್ಲ, ಉಪವಾಸ ಇರ್ತಾನೆ. ಸಿ ಎಷ್ಟು ಕ್ಯೂಟಾಗಿ ಮುಗ್ಧವಾಗಿ ಕಾಣ್ತದಾನಲ್ಲ, ಆ ಥರ ಮಾತ್ರ ಇಲ್ಲ ಇವನು. ಹೈಫೈ. ಈಗ ನೀವು ಇಲ್ಲಿ ನೋಡ್ಬೋದು ಎಲ್ಲ ಮಸಾಲೆ ಎತ್ತಿಟ್ಕೊಂಡಿದ್ದಾರೆ. ಸೊ ಹಸೆ ಕೊಬ್ಬರಿ, ಶುಂಠಿ, ಕರ್ಬೇವಿನ ಸೊಪ್ಪು, ಜೀರಿಗೆ ಮತ್ತು ಏಲಕ್ಕಿ, ಲವಂಗ, ಈರುಳ್ಳಿ, ಚಕ್ಕಿ, ಬೆಳ್ಳುಳ್ಳಿ, ಕಾಳುಮೆಣಸು. ಸೊ ಇವೆಲ್ಲ ಈಗ ರುಬ್ಕೊತಾರೆ. ಸೊ ನೋಡಿ, ರುಬ್ಬಕ್ಕೆ ಪೇಸ್ಟ್ ಮಾಡೋಕ್ಕೆ ಏನೆಲ್ಲ ಹಾಕ್ತಾ ಇದ್ದಾರೆ ಅಂತ. ಸೊ ಇದೆ ನಾನು ಹೇಳಿದ್ದು ಮೈ ಫೇವ್ರೆಟ್. ಅಮ್ಮ ಟೊಮೆಟೊ ಹಚ್ಕೊತಿದ್ದಾರೆ. ಅಮ್ಮ ಸೇ ಹಾಯ್. ನೋಡಿ, ಅವ್ನು ಟೊಮೆಟೊ ತಿನ್ನಕ್ಕೆ ಕಾಯ್ತಾ ಇದ್ದಾನೆ. ಹಿಸ್ ಫೇವ್ರೆಟ್ ಟೊಮೆಟೊ. ಬಾಬ್ಲು ಕೊಡಮ್ಮ ಒಂದು. ಬಿಡಲ್ಲ ಅವನಿನ್ ಕೊಡತನ. ಸಿ ಕಿಚನಿಗೆ ಬಂದರೆ ಸಾಕು. ಇವಾಗ ಟೊಮೆಟೊನ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಮಿಕ್ಸಿಲಿ ಹಾಕ್ಕೊತಿದ್ದಾರೆ. ಸ್ವಲ್ಪ ನೀರು, ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ನೋಡ್ಬೋದು ಚೆನ್ನಾಗಿ ಪೇಸ್ಟ್ ಆಗಿದೆ. ಈಗ ಒಂದು ಬಾಣಲಿಲಿ ಚೂರೆಣ್ಣೆ, ಸೊ ಇದಕ್ಕೆ ಈರುಳ್ಳಿ, ಲೈಟಾಗಿ ಗೋಲ್ಡನ್ ಫ್ರೈ ಆಗಬೇಕು. ಚೂರು ಖಾರ ಪುಡಿ ನಿಮ್ಮ ರುಚಿಗೆ. ನೀವು ಸ್ಪೈಸಿ ತಿಂತೀರಾ ಅಂದರೆ ಹಾಕೋಬೋದು, ಬಟ್ ಆಲ್ಮೋಸ್ಟ್ ನಾನ್ ವೆಜ್ ಸ್ಪೈಸಿ ಇದ್ರೇ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನನ್ನ ಫೇವ್ರೆಟ್, ದಿಸ್ ಈಸ್ ನಥಿಂಗ್ ಬಟ್ ಕ್ರ್ಯಾಬ್. ಏಡಿ, ಮೈ ಫೇವ್ರೆಟ್ ಕ್ರ್ಯಾಬ್. ಸೊ ಇದನ್ನು ಈರುಳ್ಳಿ ಮತ್ತು ಖಾರ ಪುಡಿ ಹಾಕಿರೋ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡೋಣ. ಆಲ್ರೆಡಿ ಅಮ್ಮ ಇದನ್ನು ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಹಾಕಿ ಕುದಿಸಿಟ್ಕೊಂಡಿದ್ರು. ಸೊ ಇವಾಗ ಎಣ್ಣೆಲಿ ಹಾಕಿ ಉಪ್ಪು ಖಾರ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಿದ್ದಾರೆ. ನೋಡಿ ಏನು ಸಕ್ಕತ್ತಾಗಿದೆ ಗೊತ್ತಾ. ಯಾವಾಗ ತಿಂತೀವೋ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಈಗ ಸ್ವಲ್ಪ ಹುಣಸೆ ನೀರು,
ಏನು ಕಲರಪ್ಪ. ಓಕೆ, ಚೂರು ಅರಿಶಿನ ಪುಡಿ. ಈಗ ನಾವು ರುಬ್ಕೊಂಡಿರೋ ಪೇಸ್ಟ್ನ ಹಾಕೋಣ. ನೋಡಿ ಈಗ ಕಾಣಿಸ್ತಾ ಇದೆ ಹಂಗೆ ಸ್ವಲ್ಪ ನೀರು. ಸೊ ನಾವು ರುಬ್ಕೊಂಡಿರ್ತೀವಲ್ಲ, ಸೊ ಅದಕ್ಕೆ ಒಂದು ಚೂರು ನೀರು ಹಾಕ್ಬಿಟ್ಟು ನಿಮಗೆ ಗ್ರೇವಿ ಯಾವ ಲೆವೆಲಿಗೆ ಬೇಕೋ ಆ ಥರ ಮಾಡ್ಕೊಬೋದು. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ ರೆಡಿ ಆಗ್ತಾ ಇದೆ. ಆಲ್ಮೋಸ್ಟ್ 80% ಆಗಿದೆ. ಸೊ ಇಲ್ಲಿ ನೋಡಿ, ಇವನು ಇನ್ನೂ ಕಿಚನ್ ಬಿಟ್ಟು ಹೋಗಿಲ್ಲ ಇಲ್ಲಿಂದ. ಈಸ್ ವೇಟಿಂಗ್. ಅವ್ನಿಗೆ ಸ್ಮೆಲ್ ತಡ್ಕೊಳಕ್ಕಾಗ್ತಾಯಿಲ್ಲ. ಹೈ ಫೈ. ಇದಕ್ಕೆ ಚೂರು ಮೀಟ್ ಮಸಾಲ ಆ್ಯಡ್ ಮಾಡ್ತಾ ಇದ್ದಾರೆ ಅಮ್ಮ. ನೋಡಿ ಸಕ್ಕತ್ತಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಟ್ಸ್ ಆಲ್ಮೋಸ್ಟ್ ಡನ್. ಅಮ್ಮ ಹಾಕ್ಕೊಡಮ್ಮ ಸಾಕು. ನೋಡಿ ಫ್ರೆಂಡ್ಸ್ ಹೇಗೆ ಕಾಣಿಸ್ತಾ ಇದೆ ಹಂಗೆ. ಸೊ ಇದಾಗಿದೆ, ಇವಾಗ ನೋಡ್ಬೋದು. ಇಟ್ಸ್ ಡನ್. ಇದ್ರ ಜೊತೆ ಪರೋಟ, ಚಪಾತಿ, ರೊಟ್ಟಿ, ರೈಸ್ ಎಲ್ಲ ಸಕ್ಕತ್ತಾಗತ್ತೆ. ಫ್ರೆಂಡ್ಸ್ ನೋಡಿ, ನಾನು ಆಲ್ರೆಡಿ ಬ್ಯಾಟಿಂಗ್ ಶುರು ಮಾಡ್ಕೊಂಬಿಟ್ಟಿದ್ದೀನಿ. ಸೊ ನಿಮಗೆ ಲೈಟಾಗಿ ತೋರಿಸೋಣ ಅಂತ ವಿಡಿಯೋ ಮಾಡ್ತಾ ಇರೋದು. ಈ ಥರ ಇರುತ್ತೆ ಒಳಗಡೆ. ಸೇಮ್ ನೀವು ಕೊಬ್ಬರಿ ತಿನ್ನೋ ಥರನೇ ಟೇಸ್ಟ್. ಸೊ ಅದು ಸಾಂಬಾರು ಫುಲ್ ಸ್ಪೈಸಿ ಆ್ಯಂಡ್ ಒಳಗಡೆ ಅದು ಒಂಥರ ಫ್ಲೇವರ್ ಕೊಡ್ತಾ ಇರುತ್ತೆ ಚೆನ್ನಾಗಿ, ಕೊಬ್ಬರಿ ಥರ ಸಕ್ಕತ್ತಾಗಿರುತ್ತೆ. ಸೊ ಮನೇಲಿ ನಾನ್ ವೆಜ್ ತಿನ್ನೋರು ಟ್ರೈ ಮಾಡಿ ರೆಸಿಪಿನ. ಸೊ ನನಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿ, ಟ್ರೈ ಮಾಡಿಬಿಟ್ಟು. ಫ್ರೆಂಡ್ಸ್ ರಿಯಲಿ ಹೇಳ್ತೀನಿ, ಸಕ್ಕತ್ತಾಗಿರುತ್ತೆ. ಯು ಮಸ್ಟ್ ಟ್ರೈ ಇಟ್. ಸೊ ನಾನಿವಾಗ ಬ್ಯಾಟಿಂಗ್ ಮಾಡ್ತೀನಿ. ಬಾಯ್.